सुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತು ಗೀತೆ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಈ ಏಕಾದಶಿಯನ್ನ ಗೀತಾ ಜಯಂತಿ ಅಂತಲೂ ಸಹ ಕರೀತಾರೆ. ಹಾಗಾಗಿ ಎಲ್ಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು. ಆ ಮೊದಲಾಗಿದ್ರೆ ಬಹುಶಃ ಭಗವದ್ಗೀತೆ ಪುಸ್ತಕ ನಮ್ಮನೇಲೂ ಇದೆ. ಅದು ಒಂದು ಧಾರ್ಮಿಕ ಗ್ರಂಥ ಅಂತ ಇಟ್ಕೊಂಡಿದೀವಿ. ಸಾಮಾನ್ಯವಾಗಿ ಎಲ್ರೂ ಈ ಭಗವದ್ಗೀತೆನ ಏನಕ್ಕೆ ಇಟ್ಕೊಂತಾರೆ ಅಂತ ನೋಡೋದಾದ್ರೆ, ಈ ಮಗು ತೆವಳುತ್ತೆ ಗೊತ್ತಾ? ಮಗು ತೆವಳಬೇಕಾದ್ರೆ ಏನ್ ಮಾಡ್ತಾರೆ, ದುಡ್ಡಿಟ್ಟಿರ್ತಾರೆ, ಭಗವದ್ಗೀತೆ ಇಟ್ಟಿರ್ತಾರೆ, ಮತ್ತೆ ಈ ಬೇಡದಿರೋ ಅಂದ್ರೆ ಸಿಗರೇಟು ಇಂಥದ್ದು ಎಲ್ಲ ಇಟ್ಟಿರ್ತಾರೆ. ಆ ಮಗುನ ತೆವಳಕ್ಕೆ ಮಧ್ಯ ಮಲಗಿಸ್ತಾರೆ. ಮಲಗಿಸ್ಬಿಟ್ಟು ಆ ಮಗು ಯಾವುದನ್ನ ಮುಟ್ಟುತ್ತೋ ಫಸ್ಟು ಆ ತರ ಆಗತ್ತೆ. ಅಂದ್ರೆ ಈಗ ಭಗವದ್ಗೀತೆ ಇಟ್ಕೊಂಡ್ರೆ ಅವನು ಆಧ್ಯಾತ್ಮಿಕವಾಗಿ ಹೋಗ್ತಾನೆ, ಅಂದ್ರೆ ಗುರುಗಳ ಆ ತರ ಹಾಕ್ತಾರೆ. ಇಲ್ಲ ಹಣ ಮುಟ್ಟಿದ್ರೆ ಅವನು ಮುಂದೆ ಸಂಪಾದನೆ ಮಾಡ್ತಾನೆ, ಅಥವಾ ಬೇರೆದ್ ಮುಟ್ಟಿದ್ರೆ ಅವನು ಚಟನ ದಾಸನ ಆಗ್ತಾನೆ. ಇದ್ರ ತಿಳ್ಕೊಳ್ಳೋದಿಕ್ಕೆ ಅಂತ ಭಗವದ್ಗೀತೆ ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗಿಸೋ ಸಂಪ್ರದಾಯ ಈಗ್ಲೂ ಸಹ ಇದೆ. ಆದ್ರೆ ಈ ಗೀತೆಯ ಒಂದೊಂದು ಅರ್ಥವನ್ನ ತಿಳ್ಕೊಳ್ತಾ ನಮಿಗನ್ನಿಸ್ತಾ ಇದೆ, ಅಯ್ಯೋ ಈ ಭಗವದ್ಗೀತೆಯ ಅರ್ಥಗಳು ನಮಗೆ ಮುಂಚೆ ಸಿಕ್ಕಬಾರ್ದಾಗಿತ್ತಾ ಅಲ್ವಾ? ಪ್ರತಿಯೊಬ್ಬರಿಗೂ ಅನ್ಸೋದಂತೂ ಖಂಡಿತ. ಯಾಕೆ ಅಂತ ಅಂದ್ರೆ, ಒಂದೊಂದು ಭಗವದ್ಗೀತೆಯ ಶ್ಲೋಕಗಳೇನಿದೆ, ಈ ಒಂದು ದೊಡ್ಡ ಮರದಲ್ಲಿ 18 ಕೊಂಬೆಗಳು, ಆ 18 ಕೊಂಬೆಯಲ್ಲಿ 701 ರಸಭರಿತವಾದಂತಹ ಹಣ್ಣುಗಳು. ಅಂದ್ರೆ ಹೇಳ್ತಾರಲ್ಲ, ಸೀಬೆ ಹಣ್ಣು ಚೆನ್ನಾಗಿದೆ, ಮಾವಿನ ಹಣ್ಣು ಚೆನ್ನಾಗಿದೆ, ಇನ್ನೊಂದ್ ಹಣ್ಣು ಚೆನ್ನಾಗಿದೆ, ಮತ್ತೊಂದ್ ಹಣ್ಣು ಚೆನ್ನಾಗಿದೆ ಅಂತ ನಾವ್ ಹೇಗೆ ಹಣ್ಣುಗಳು ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದ್ರೆ ಈ ಭಗವದ್ಗೀತೆಯ 700 ಹಣ್ಣುಗಳೂ ಸಹ ರುಚಿಯಾಗಿದೆ. ಎಷ್ಟು ರುಚಿಯಾಗಿದೆಯಪ್ಪ ಅಂದ್ರೆ, ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ, ನಮ್ಮ ಶಾರೀರಿಕ ಆರೋಗ್ಯಕ್ಕೆ ಹಾಗೂ ನಮ್ಮ ಭವಿಷ್ಯಕ್ಕೆ ಇದು ಒಳ್ಳೆ ಡಯಟ್ ಫುಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಡಯಟ್ ಫುಡ್ ಕಣ್ರಿ. ಹೌದಾ, ಶಾರೀರಿಕವಾಗಿದೆಯಾ ಅಂದ್ರೆ ಹೌದು, ಶಾರೀರಿಕವಾಗಿ ಇದೆ. ಯಾಕೆ ಅಂತ ಅಂದ್ರೆ, ಹೆಚ್ಚಿಗೆ ಮಲ್ಕೋಬಾರ್ದು, ಹೆಚ್ಚಿಗೆ ಹಾಗಂತ ಕಮ್ಮಿನೂ ಮಲ್ಕೋಬಾರ್ದು, ಸರಿಯಾದ ಸಮಯಕ್ಕೆ ಮಲ್ಕೋಬೇಕು ಅಂತ ಕೃಷ್ಣನೇ ಹೇಳ್ತಾ ಹೋಗ್ತಾನ. ಅದ್ರ ಜೊತೆ ಮಾನಸಿಕವಾಗಿ ನಮ್ಗೆ ಎಷ್ಟು ನೆಮ್ಮದಿ ಸಿಗ್ತಾ ಇದೆ ಅಂತ ಅಂದ್ರೆ, ಯಾವ ಸಮಸ್ಯೆಯಾದ್ರೂ ಸರಿ ಇದನ್ನ ನಗನಗತಾ ಸ್ವೀಕಾರ ಮಾಡಿ, ಅದ್ ಹೇಗಿದೆಯೋ ಹಾಗೇ ಸ್ವೀಕಾರ ಮಾಡಿ, ಭಗವಂತ ನೀನ್ ನನ್ ಇದೆಯಾ ಅಲ್ವಾ, ನನಗ್ ನಂಬಿಕೆ ಇದೆ ಅನ್ನೋ ಅಷ್ಟು ನಂಬಿಕೆ ಈ ಗೀತೆಯ ಇಲ್ಲಿಯ ಅರ್ಥದವರೆಗೆ ಖಂಡಿತವಾಗ್ಲೂ ಎಲ್ರಿಗೂ ಬಂದಿದೆ ಅಂತ ನಾನ್ ಅನ್ಕೊಳ್ತೀನಿ. ನಾನು ಮೊದ್ಲು ಸಹ ಹೇಳಿದ್ದೆ, ನಾನು ಸಹ ನಿಮ್ ಹಾಗೆ ಸ್ಟೂಡೆಂಟು. ನಾನು ಕಲ್ತ್ಕೊಳ್ತಾ ಗೀತೆಯ ಆ ಅರ್ಥಗಳನ್ನ ನಿಮ್ಮೊಟ್ಟಿಗೆ ನಾನೂ ಸಹ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಗೀತೆ ಅನ್ನೋದು ಏನಿದೆ, ಇದು ಒಂದೇ ದಿನಕ್ಕೆ ಅರ್ದು ಕುಡ್ದು ಮಾರನೇ ದಿನನೇ ಎಕ್ಸಾಮ್ ಬರೆಯುವಂತಹ ಅಷ್ಟು ಸುಲಭದ ಶ್ಲೋಕಗಳಂತೂ ಖಂಡಿತ ಅಲ್ಲ. ಆ ಪಾರಾಯಣ ಮಾಡೋದಕ್ಕಿಂತ ಪಾರಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಳ್ಳೋ ಜೊತೆಗೆ ನಾವ್ ಅದರ ರುಚಿಯನ್ನ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ 18 ಅಧ್ಯಾಯವನ್ನ 3 ಭಾಗವಾಗಿ ಮಾಡ್ತಾ ಹೋಗ್ತಾರೆ. ಒಂದು ಜ್ಞಾನ, ಇನ್ನೊಂದು ಕರ್ಮ, ಮತ್ತೆ ಇನ್ನೊಂದು ಭಕ್ತಿ. ಈ ಜ್ಞಾನದಲ್ಲಿ ಭಗವಂತ ಮೊದಲ 6 ಅಧ್ಯಾಯದಲ್ಲಿ ನಾವು ಯಾವ ರೀತಿ ಇರ್ಬೇಕು, ಅಂದ್ರೆ ಭಗವಂತ ಅಂದ್ರೆ ಯಾರು, ಭಗವಂತ ಹೇಗಿದ್ದಾನೆ, ನಮಗೆ ಯಾಕೆ ಭಗವದ್ಗೀತೆ ಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಮುಂದಿನ 6 ಅಧ್ಯಾಯದಲ್ಲಿ ಭಗವಂತ ನಮ್ಗೆ ಹೇಗೆ ನಾವು ಕರ್ಮವನ್ನ ಮಾಡಬೇಕು, ವಾಟ್ ಈಸ್ ಕರ್ಮ ಅಂತ ನಮಗೆ ಹೇಳ್ತಾ ಬರ್ತಾನೆ. ಹಾಗೇನೆ ಮುಂದೆ ಭಗವಂತ ನಮ್ಮನ್ನ ಕೈ ಹಿಡಿದು ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮೊದಲ 6 ಅಧ್ಯಾಯದಲ್ಲಿ ದೇವರನ್ನ ಹೇಗೆ ಕಾಣುವುದು ಅಂತ ಹೇಳ್ತಾ ಹೋದ್ರೆ, ಉಳಿದ 6 ಅಧ್ಯಾಯದಲ್ಲಿ ಭಗವಂತನೇ ಹೇಳ್ತಾ ಹೋಗ್ತಾನೆ, ನಾನು ಯಾವ ರೀತಿ ಇದ್ದೀನಿ ಅಂತ.
ಅಲ್ವಾ? ಎಷ್ಟು ಸುಂದರವಾಗಿ ವಿಶ್ವರೂಪ ದರ್ಶನದಲ್ಲಿ ಹಾಗೂ ರಾಜಗುಹ್ಯ ವಿದ್ಯಾ ಯೋಗದಲ್ಲಿ ಆತನೇ ಹೇಳ್ತಾ ಹೋಗ್ತಾನೆ, ನಾನು ಹೇಗಿದ್ದೀನಿ ಅಂತ. ಈ ಒಟ್ಟು 12 ಅಧ್ಯಾಯದಲ್ಲಿ ನಾವ್ ಏನೆಲ್ಲ ತಿಳ್ಕೊಂಡ್ವಿ, ಆ ಅಷ್ಟು 12 ಅಧ್ಯಾಯದ ಸಾರವನ್ನ ಈ 13ನೇ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ ಭಗವಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. 12 ಅಧ್ಯಾಯಗಳ ಸಾರ ಈ 13ನೇ ಅಧ್ಯಾಯ. ಪ್ರಕೃತಿ, ಪುರುಷ ಮತ್ತೆ ಪ್ರಜ್ಞೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇದನ್ನ ಕೆಲವರು ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅಂತ ಹೇಳ್ತಾ ಹೋದ್ರೆ, ಇನ್ನ ಕೆಲವು ಪುಸ್ತಕದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಈ 12 ಅಧ್ಯಾಯಗಳ ಸಾರ ಅಂದ ತಕ್ಷಣನೇ ನಾವು ತಿಳ್ಕೊಂಡ್ಬಿಡ್ಬೋದು. 12 ಅಧ್ಯಾಯ ತಿಳ್ಕೊಳ್ಳೋದಕ್ಕೆ ನಮಗೆ ಎಷ್ಟೊಂದು ಸಮಯ ಬೇಕಿತ್ತು, ಅದರ ಸಾರ ನೋಡೋದಿಕ್ಕೆ ತುಂಬಾ ಕಮ್ಮಿ ಶ್ಲೋಕಗಳಿದೆ ಅಂತ ಅನಿಸಿದ್ರೂ ಸಹ, ಇದನ್ನ ಹೇಳೋದಿಕ್ಕೆ, ಅರಿದು ನಾವು ಅದನ್ನ ಅಕ್ಸೆಪ್ಟ್ ಮಾಡೋದಿಕ್ಕೆ, ಅಂದ್ರೆ ನಾನು ಒಪ್ಕೋಬೇಕು ಅದನ್ನ ಮೊದ್ಲು, ಅದು ಬಹಳ ಕಷ್ಟದ ಕೆಲಸ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಈ ಭಗವದ್ಗೀತೆ ಅನ್ನೋದು, ನಾನು ಆಗ್ಲೇ ಹೇಳಿದ ಹಾಗೆ, ನಾವು ತಿಳಿತಾ ಕಲ್ತ್ಕೊಳ್ತಾ ನಮಗ್ ಅನ್ನಿಸ್ತಾ ಇದೆ ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ನಾನು ಒಬ್ಳೇ ಇಲ್ವೇ ಇಲ್ಲಪ್ಪ. ಯಾಕೆ ಅಂತ ಅಂದ್ರೆ ಭಗವಂತ ನನ್ ಜೊತೆ ಇದ್ದಾನೆ. ನಾನು ಇಷ್ಟು ದಿನ ಅರಿವಿಲ್ಲದೆ ನನ್ನ ಜೀವನದಲ್ಲಿ ಆಗುವಂತಹ ಎಲ್ಲ ನೋವು, ನಲಿವು, ಕಷ್ಟ ಎಲ್ಲಕ್ಕೂ ಸಹ ಭಗವಂತನನ್ನ ದೂಷಿಸ್ತಾ ಇದ್ದೆ. ಆದ್ರೆ ನನಗೆ ತಿಳಿತಾ ಬಂತು, ಇವತ್ತು ನಾನು ಏನಿದ್ದೀನೋ ಅಥವಾ ಈಗ ಹೇಗಿದ್ದೀನೋ ಎಲ್ಲವುದೂ ಸಹ ನನ್ನ ಪೂರ್ವ ಜನ್ಮದಿಂದ ನಾನೇ ತೆಗೆದುಕೊಂಡು ಬಂದಿದ್ದು. ಆದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಆತ ಸಮಾನವಾಗಿ ಸಮದೃಷ್ಟಿಯಿಂದ ಆತ ನೋಡ್ತಾನೆ. ಅವನಿಗೆ ಯಾರನ್ ಕಂಡ್ರೂ ದ್ವೇಷ ಇಲ್ಲ, ಯಾರನ್ ಕಂಡ್ರೂ ಪ್ರೀತಿ ಇಲ್ಲ, ಎಲ್ಲರೂ ಒಂದೇ. ಆದ್ರೆ ಆತನಿಗೆ ಒಂದೇ ಆಸೆ, ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು. ನಾವು ಹೇಗೆ ನಮ್ಮ ಮಕ್ಕಳು ಅನ್ನೋ ಪ್ರೀತಿ ಇದೆಯೋ, ಹಾಗೆ ಭಗವಂತನಿಗೆ ನಾವೆಲ್ಲರೂ ಸಹ ಮಕ್ಕಳೇ. ಹಾಗಾಗಿ ನಮಗೆ ಬಹಳ ಸುಂದರವಾಗಿ ಈ ಭಗವದ್ಗೀತೆಯ ಮೂಲಕ ಜ್ಞಾನವನ್ನ ಹರಿಸ್ತಾ ಇದ್ದಾನೆ. ಈ 13ನೇ ಶ್ಲೋಕ ಏನಿದೆ, ಕ್ಷೇತ್ರಜ್ಞ ವಿಭಾಗ ಯೋಗ. ಭಗವಂತನೇ ಹೇಳ್ತಾ ಹೋಗ್ತಾನೆ, ನೀನು ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನ ಬಗ್ಗೆ ನೀನು ತಿಳ್ಕೋಬೇಕು. ಹೌದಾ? ಹಾಗಿದ್ರೆ ನಾನು ಯಾವ್ದ್ರ ಬಗ್ಗೆ ತಿಳ್ಕೋಬೇಕು? ಭಕ್ತಿ ಯೋಗದಲ್ಲಿ ನನಗೆ ತಿಳಿತಾ ಬಂತು, ಅಂದ್ರೆ 12ನೇ ಅಧ್ಯಾಯದಲ್ಲಿ ನನಗೆ ಗೊತ್ತಾಗ್ತಾ ಹೋಯ್ತು ಭಗವಂತ ಯಾರನ್ನ ಪ್ರೀತಿಸ್ತಾನೆ ಅಲ್ವಾ? ಯಾರನ್ನ ಕಂಡ್ರೆ ಭಗವಂತನಿಗೆ ತುಂಬಾ ಇಷ್ಟ, ನಾನು ಯಾವ ರೀತಿ ಪೂಜೆಯನ್ನ ಮಾಡಬೇಕು, ಯಾವ ರೀತಿ ಪುನಸ್ಕಾರವನ್ನ ಮಾಡಬೇಕು, ಹೇಗೆ ಅವನು ಒಲಿಬೇಕು ಅಂದ್ರೆ ನಾನು ಅವನಿಗೆ ಹೇಗೆ ಇಷ್ಟ ಆಗೋ ಹಾಗೆ ನಡ್ಕೋಬೇಕು ಅನ್ನೋದನ್ನ ಭಗವಂತ ಹೇಳ್ತಾ ಹೋದ. ಅದೇ ರೀತಿ 13ನೇ ಅಧ್ಯಾಯ ಶುರು ಆಗೋದು ಸಹ ನಮ್ಮ ಅರ್ಜುನನ ಒಂದು ಪ್ರಶ್ನೆಯ ಮೂಲಕನೇ. ಅಂದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಹೋಗ್ತಾನೆ, ಅವನಿಗಿರೋ ಒಂದೇ ಒಂದು ಗೊಂದಲಕ್ಕೆ ಭಗವಂತ 34 ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಹೌದಾ? ಏನು ಅವನ ಪ್ರಶ್ನೆ ಅಂತ ನೋಡೋಕಾದ್ರೆ, ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞ ಮೇವಚ. ಅಂದ್ರೆ ಅರ್ಜುನ ಹೇಳ್ತಾ ಹೋಗ್ತಾನೆ, ಪ್ರಕೃತಿಯನ್ನು, ಪುರುಷನನ್ನ ಅಂದ್ರೆ ಭೋಕ್ತನಾದವನನ್ನ, ಚ ಕೂಡ, ಏವ ಖಂಡಿತವಾಗಿಯೂ, ಕ್ಷೇತ್ರವನ್ನ, ಕ್ಷೇತ್ರಜ್ಞನನ್ನ ಅಂದ್ರೆ ಕ್ಷೇತ್ರವನ್ನ ತಿಳಿದವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಏವ ಖಂಡಿತವಾಗಿಯೂ, ಛ ಕೂಡ, ಏತತ್ ಅಂದ್ರೆ ಈ ಜ್ಞಾನವನ್ನ, ಜ್ಞೇಯಂ ಜ್ಞಾನದ ವಿಷಯವನ್ನ, ಛ ಕೂಡ ಕೇಶವ ಕೃಷ್ಣನೇ. ಇಲ್ಲಿ ಕೇಶವ ಅಂತಾನೆ ಬಳಸ್ತಾ ಇದ್ದಾನೆ ಅರ್ಜುನ.
ಯಾಕೆ ಇಲ್ಲಿ ಕೇಶವ ಅಂತ ಬಳಸ್ತಾ ಇದ್ದಾನೆ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ಕೇಶವ ಅನ್ನುವ ಒಂದೇ ಒಂದು ಪದದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರೂ ಜನರು ಸಹ ಸಮ್ಮಿಲನವಾಗಿರುವಂತಹ ಹೆಸರೇ ಕೇಶವ. ಅದನ್ನ ಬಿಡಿಸಿ ಎಲ್ಲ ಸಾಕಷ್ಟು ಸಲ ಹೇಳಿರೋದ್ರಿಂದ ಇಲ್ಲಿ ನಾನು ಮತ್ತೆ ಹೇಳ್ತಾ ಇಲ್ಲ. ಅಂದ್ರೆ ಎಲ್ಲವುದರಲ್ಲಿ ನೀನಿದೆಯಾ. ಅಂದ್ರೆ ಇಲ್ಲಿ ಯಾಕೆ ಕೇಶವ ಅಂತಾನೆ ನಾನು ಬಳಸ್ತಾ ಇದ್ದೀನಿ ಅಂತ ಅಂದ್ರೆ, ಯಾವುದೇ ವಿಷಯವನ್ನ, ಯಾವುದೇ ವಿಚಾರವನ್ನ ಅಥವಾ ಯಾವುದೇ ಗೊಂದಲವನ್ನ ನಿನ್ನ ಬಳಿ ಹೇಳಿದ್ರೆ ನೀನ್ ನನಗೆ ಚೆನ್ನಾಗಿ ತಿಳಿಸ್ತೀಯ. ಅಂದ್ರೆ ನನಗೆ ನಾವ್ ಹೇಳ್ತೀವಲ್ಲ, ಆ ಕೆಲವರ ಬಳಿ ನಾವು ತುಂಬಾ ಓಪನ್ ಆಗಿ ಮಾತಾಡ್ಬೋದು. ಓಪನ್ ಆಗಿ ಮಾತಾಡ್ಬೋದು ಅಂದ್ರೆ ಅರ್ಥ ಏನು? ಅವರು ನನ್ನನ್ನ ಯಾವುದೇ ರೀತಿಯಾಗಿ ಜಡ್ಜ್ ಮಾಡೋದಿಲ್ಲ. ಏಯ್ ನೀನೇನ್ ಒಳ್ಳೆ ಚೈಲ್ಡಿಶ್ ಆಗಿ ಮಾತಾಡ್ತೀಯಾ ಅಂತನೋ, ಅಥವಾ ನೀನು ಒಳ್ಳೆ ಬುದ್ಧಿನೇ ಇಲ್ಲ ಅನ್ನೋರ್ ತರ ಮಾತಾಡ್ತಿಲ್ಲ, ನಿಂಗ್ ಬುದ್ಧಿ ಇಲ್ವಾ ಅಂತ ಅವ್ರು ನನಗ್ ಬೈಯಲ್ಲ. ಅಲ್ವಾ? ಅಂದ್ರೆ ನಾವ್ ಯಾರತ್ರ ಮಗುವಾಗಿ ಮಗುವಿನ ಹಾಗೆ ಇರ್ತೀವಪ್ಪ ಅಂತ ಅಂದ್ರೆ, ಯಾರು ನಮ್ಮನ್ನ ಜಡ್ಜ್ ಮಾಡದೆ ನಾವು ಹೇಗಿದೀವೋ ಹಾಗೇ ನಮ್ಮನ್ನ ಒಪ್ಪಿಕೊಳ್ಳುವವರ ಬಳಿ ನಾವು ಓಪನ್ ಅಪ್ ಆಗ್ತೀವಿ, ಓಪನ್ ಆಗಿ ಮಾತಾಡ್ತೀವಿ. ಅದೇ ರೀತಿ ಇಲ್ಲಿ ನಾನೂ ಸಹ ಅಷ್ಟೇ. ಅಂದ್ರೆ ನಾನೂ ಸಹ ಅಂದ್ರೆ ಅರ್ಜುನನೂ ಸಹ ಅಷ್ಟೇ. ನಾನ್ ನಿನ್ನತ್ರ ಏನ್ ಬೇಕಾದ್ರೂ ಕೇಳ್ಬೋದು ಕೃಷ್ಣ. ಯಾಕೆ ಅಂತ ಅಂದ್ರೆ, ನಾನ್ ಏನೇ ಕೇಳಿದ್ರು ಸಹ ನೀನ್ ನನಗೆ ತುಂಬಾ ಚೆನ್ನಾಗ್ ಹೇಳ್ತೀಯ. ಏಯ್ ನೀನ್ ಯಾಕೆ ಹಿಂಗೆಲ್ಲ ಮಾಡ್ತೀಯ? ಯಾಕೆ ಇಂಥ ಸಿಲ್ಲಿ ಕ್ವೆಶ್ಚನ್ ಕೇಳ್ತೀಯ ಅಂತ ನೀನ್ ನನಗೇನು ನನ್ನನ್ನ ಬೇಜಾರೇ ಮಾಡೋದಿಲ್ಲ. ನನ್ನ ಎಲ್ಲ ಗೊಂದಲಗಳಿಗೆ ಉತ್ತರವಾಗಿ ನೀನಿದ್ದೀಯ. ಅಂದ್ರೆ ನನಗೆ ಏನೇ ಗೊಂದಲ ಬಂದ್ರೂ ಸಹ ನಾನು ಯಾವುದೇ ಮುಚ್ಚು ಮರೆ ಇಲ್ಲದೆ ನಿನ್ನ ಬಳಿ ನಾನು ಕೇಳ್ಬೋದು. ಅಂದ್ರೆ ಈ ತ್ರಿಗುಣಗಳು ಅಂದ್ರೆ ನನಗ್ ಗೊತ್ತು. ರಜೋಗುಣ, ತಮೋಗುಣ ಹಾಗೂ ಸತ್ವಗುಣಗಳು. ಹಾಗೆ ಈ ತ್ರಿಗುಣಗಳು ಅಂದ್ರೆ ಏನು? ಪುರುಷ ಅಂದ್ರೆ ಯಾರು? ಯಾಕೆ ಅವನನ್ನ ನಾವು ಪುರುಷ ಅಂತ ಕರಿತೀವಿ? ಹಾಗೆ ಕ್ಷೇತ್ರ ಅಂದ್ರೆ ಏನು? ಕ್ಷೇತ್ರಜ್ಞ ಅಂದ್ರೆ ಯಾರು? ಅಂದ್ರೆ ಇಲ್ಲಿ ಅರ್ಜುನನಿಗೆ ಅಷ್ಟು ಗೊತ್ತಿಲ್ವಾ ಅಂತ ನಮಗ್ ಅನ್ನಿಸ್ಬೋದು. ಇಲ್ಲಿ ನೋಡಿ, ನಾನು ಪ್ರಕೃತಿ ಬಗ್ಗೆ ಅಂದ್ರೆ 3 ಗುಣಗಳಿರೋದೇ ಪ್ರಕೃತಿ. ಹಾಗೂ ಪ್ರಕೃತಿಯಲ್ಲಿ ಭಗವಂತ ಸೂಕ್ಷ್ಮವಾಗಿ ಇದ್ದಾನೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಈ ಪ್ರಕೃತಿ, ಪುರುಷ ಹಾಗೂ ಕ್ಷೇತ್ರಂ ಚೈವ ಮತ್ತು ನಾನು ಕ್ಷೇತ್ರಂ ಮತ್ತೆ ಕ್ಷೇತ್ರಜ್ಞ, ಈ ಎಲ್ಲವುದರ ಬಗ್ಗೆ ನನಗೆ ಜ್ಞಾನ, ಜ್ಞೇಯ. ಜ್ಞಾನ ಅಂದ್ರೆ ತಿಳಿದುಕೊಳ್ಳೋದು, ನನಗದರ ಬಗ್ಗೆ ಅರಿವು ಬೇಕು. ಜ್ಞೇಯ ಅಂತ ಹೇಳಿದಾಗ ಅದರ ಬಗ್ಗೆ ಆ ಜ್ಞಾನದ ವಿಷಯ. ಜ್ಞಾನ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಜ್ಞೇಯ ಅಂದ್ರೆ ಅದ್ರ ವಿಷಯ ಬಗ್ಗೆ ಇನ್ನಷ್ಟು ಮತ್ತಷ್ಟು ಇನ್ನಷ್ಟು ನಾನು ತಿಳ್ಕೋಬೇಕು. ಯಾಕಪ್ಪ ಅಂತ ಅಂದ್ರೆ, ಈ ಎಲ್ಲವುದ್ರ ಬಗ್ಗೆ ನಾನು ತಿಳ್ಕೊಂಡಾಗ ನನಗೆ ನಿನ್ನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ನನಗೆ ಇನ್ನಷ್ಟು ಸಹಕಾರಿಯಾಗತ್ತೆ. ಯಾವ್ದ್ರ ಬಗ್ಗೆ? ಪ್ರಕೃತಿ ಬಗ್ಗೆ, ಪುರುಷನ ಬಗ್ಗೆ, ಜ್ಞಾನದ ಬಗ್ಗೆ, ಅಂದ್ರೆ ಸಾರಿ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ಬಗ್ಗೆ ಇರುವಂತಹ ಜ್ಞಾನ ಮತ್ತು ಜ್ಞಾನದ ವಿಷಯವನ್ನ ನಾನ್ ತಿಳ್ಕೋಬೇಕು. ನಾನು ಯಾಕೆ, ನೀನು ಮೊದಲು ಸಹ ಈ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದ್ದೀಯಾ. ಆದ್ರೆ ನನಗೆ ಇನ್ನಷ್ಟು ಮತ್ತಷ್ಟು ಸವಿಸ್ತಾರವಾಗಿ ಬೇಕು. ಯಾಕೆಂದ್ರೆ ನಿನ್ನ ವಿಶ್ವರೂಪವನ್ನ ನೋಡಿದ್ಮೇಲೆ ನಾನು ಇಲ್ಲಿವರೆಗೂ ತಿಳ್ಕೊಂಡಿದ್ದೆಲ್ಲ ಗೌಣ ಏನು ಅಂತ ಅನ್ನಿಸ್ತಾ ಇದೆ. ನನಗೇನು ಗೊತ್ತೇ ಇಲ್ವೇನೋ. ಹಾಗಾಗಿ ನೀನು ನನಗೆ ಆ ವಿಶ್ವರೂಪವನ್ನ ತೋರಿಸ್ದೆ. ಅದ್ರ ಜೊತೆ ಭಕ್ತಿ ಯೋಗದಲ್ಲಿ ನಿನಗೆ ಯಾರೆಲ್ಲರೂ ಇಷ್ಟ? ಅಂದ್ರೆ ನೀನ್ ತುಂಬಾ ಪ್ರೀತಿಸ್ತೀಯಾ? ಅಥವಾ ನಾನು ಹೇಗಿದ್ರೆ ನೀನು ನನ್ನನ್ನ ಒಪ್ಕೊಳ್ತೀಯಾ?
ಅನ್ನುವಂತಹ ವಿಚಾರವನ್ನ ನನಗೆ ನೀನು ತುಂಬಾ ಚೆನ್ನಾಗಿ ಹೇಳಿದ್ಯಾ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ವಿಷಯವನ್ನ ತಿಳ್ಕೋಬೇಕು ಅನ್ನೋ ಆಸೆ ನನಗೆ. ಹಾಗಾಗಿ ಈ ಪುರುಷನ ಬಗ್ಗೆ, ಕ್ಷೇತ್ರದ ಬಗ್ಗೆ ಹಾಗೂ ಕ್ಷೇತ್ರಜ್ಞನ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋ ಆಸೆ ಕೃಷ್ಣ, ನೀನ್ ತಿಳಿಸ್ತೀಯಾ ಅಂತ ಅರ್ಜುನನ ಪ್ರಶ್ನೆಯೊಂದಿಗೆ ಈ ಕ್ಷೇತ್ರಜ್ಞ ವಿಭಾಗ ಯೋಗ ಶುರು ಆಗ್ತಾ ಇದೆ. ಅದಕ್ಕೆ ಬಹಳ ಸುಂದರವಾಗಿ ನಮ್ಮ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನಪ್ಪ ಅಂತ ಅಂದ್ರೆ, ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅಯ್ಯೋ, ಅಷ್ಟೇ ತಾನೇ, ಬಾ ನಿನಗೆ ಹೇಳ್ತೀನಿ ಅಂತ ಮೊದಲು ಅರ್ಜುನ ಉವಾಚ, ಸಾರಿ ಭಗವಾನ್ ಉವಾಚ ಅಂದ್ರೆ ದೇವದೇವೋತ್ತಮನಾದ ಮಹಾಪುರುಷನೇ ಹೇಳ್ತಾ ಇದ್ದಾನೆ. ನಾವೆಲ್ಲೂ ಇಲ್ಲಿ ಕೃಷ್ಣ ಅಂತಾನೆ ಹೇಳೋದಿಲ್ಲ, ಭಗವಂತ ದೇವದೇವೋತ್ತಮ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ, ಇದಂ ಈ ಶರೀರಂ ಶರೀರವನ್ನ, ಕೌಂತೆಯ ಕುಂತಿ ಪುತ್ರನೇ, ಕ್ಷೇತ್ರಜ್ಞಂ ಕ್ಷೇತ್ರವು, ಇತಿ ಎಂದು, ಅಭಿಧೀಯತೆ ಕರೆಯಲಾಗಿದೆ, ಏತತ್ ಇದನ್ನು, ಯಹ ಯಾರು, ವೇತ್ತಿ ತಿಳಿಯುತ್ತಾರೋ, ತಂ ಅವನನ್ನು, ಪ್ರಾಹುಹು ಕರೆಯಲಾಗುತ್ತದೆ, ಕ್ಷೇತ್ರಜ್ಞ ಕ್ಷೇತ್ರವನ್ನ ತಿಳಿದವನು, ಇತಿ ಎಂದು, ತದ್ ವಿದಃ ಇದನ್ನು ತಿಳಿದವರಿಂದ. ಅಂದ್ರೆ ಇಲ್ಲಿ ಅವನು ಸಹ ಅಷ್ಟೇ, ಮತ್ತೆ ಕೌಂತೆಯ ಅಂತಾನೆ ಬಳಸ್ತಾ ಇದ್ದಾನೆ. ಕೌಂತೆಯ ಅಂತ ಅಂದ್ರೆ ಕುಂತಿ ಪುತ್ರನೇ. ಅಂದ್ರೆ ತಾಯಿ ಬಹಳ ಕಷ್ಟವನ್ನ ಬೇಡಿದವಳು. ಯಾಕೆ ಅಂದ್ರೆ, ಭಗವಂತ ನಾನ್ ಕಷ್ಟದಲ್ಲಿದ್ರೆ ನಿನ್ನನ್ನ ಪ್ರತಿ ಸಲ ಸ್ಮರಿಸ್ತಾ ಇರ್ಬೋದು, ಹಾಗಾಗಿ ನನಗೆ ಕಷ್ಟವನ್ನೇ ಕೊಡು. ಯಾಕೆ ಅಂತ ಅಂದ್ರೆ, ಸುಖ ಬಂದ್ರೆ ನಾನು ಬಹುಶಃ ನಿನ್ನನ್ನ ಮರೆತು ಬಿಡ್ತೀನೇನೋ, ಅದಕ್ಕಿಂತ ಹೆಚ್ಚಾಗಿ ನೀನು ಕರೆದಾಗ್ಲೆಲ್ಲ ಬರ್ತೀಯ. ಹಾಗಾಗಿ ನಾನು ಕಷ್ಟದಲ್ಲೇ ಇರ್ತೀನಿ. ಯಾಕೆ ಅಂದ್ರೆ ಆ ಎಲ್ಲ ಕಷ್ಟಗಳನ್ನ ನಿವಾರಿಸುವ ಸಲುವಾಗಿ ನೀನು ನನ್ ಜೊತೆ ಇರ್ತೀಯ ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಅಲ್ವಾ. ವನವಾಸ ಸಿಕ್ತು ಅಂತ ಅವ್ರು ಯಾರು ದುಃಖ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಅವ್ರು ಇನ್ನು ಕೃಷ್ಣ ಅಂತ ಕರೆಯೋದಕ್ಕಿಂತ ಮುಂಚೆನೆ ಭಗವಂತ ಅವರ ಬಳಿ ನಿಂತು ಅವರ ಎಲ್ಲ ಕಷ್ಟಗಳನ್ನ ನಿವಾರಿಸ್ತಾ ಇದ್ದ. ಅದಕ್ಕೆ ಸಾಕಷ್ಟು ಕಥೆಗಳು, ಸಾಕಷ್ಟು ಪರಿಸ್ಥಿತಿ ನಮ್ ಕಣ್ಮುಂದೆ ಬಂದೇ ಬರುತ್ತೆ. ಅದರಲ್ಲಿ ಅಕ್ಷಯ ಪಾತ್ರೆಯ ಕಥೆಯೂ ಸಹ ಒಂದು ಅಲ್ವಾ. ಮುಂದೆ ಯಾವಾಗಾದ್ರೂ ಆ ಕಥೆಯನ್ನ ಹೇಳ್ತೀನಿ. ಆದ್ರೆ ಇಲ್ಲಿ ಕೌಂತೆಯ ನೋಡು, ಅರ್ಜುನನೇ, ಕೌಂತೆಯನೇ, ನಿನ್ನ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಕ್ಷೇತ್ರ ಕ್ಷೇತ್ರ ಅಂದ್ರೆ ಏನು? ಕ್ಷೇತ್ರ ಅಂದ್ರೆ ಬೇರೆ ಏನೋ ಅಲ್ಲಪ್ಪ, ಈ ಶರೀರವನ್ನೇ ಕ್ಷೇತ್ರ ಅಂತ ಕರೆಯೋದು. ಈಯತೆ ಅಂತ ಹೇಳ್ತಾ ಹತ್ರ ಅಂದ್ರೆ ವಾಸ ಮಾಡಲು ಯೋಗ್ಯವಿರುವಂತಹ ಸ್ಥಳವೇ ಕ್ಷೇತ್ರ. ನಾವು ಹೇಳ್ತಾ ಹೋಗ್ತೇವೆ ನೋಡಿ, ಕೆಲವರು ಈಗ್ಲೂ ಸಹ ಹಿರಿಯರು ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಊರ್ ಹೆಸರು ಹೇಳ್ತಿರ್ಲಿಲ್ಲ, ನಾನು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋರು. ಪುಣ್ಯಕ್ಷೇತ್ರ ಅಥವಾ ಧರ್ಮಕ್ಷೇತ್ರಕ್ಕೆ ಹೋಗೋದು ಅಂದ್ರೆ ಏನು ಅಂತ ಅಂದ್ರೆ, ಪುಣ್ಯಕ್ಷೇತ್ರದಲ್ಲಿ ಧರ್ಮಕ್ಷೇತ್ರದಲ್ಲಿ ಭಗವಂತ ವಾಸ ಮಾಡ್ತಾನೆ ಅಲ್ವಾ. ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಶೃಂಗೇರಿ, ಹೊರನಾಡು, ಕಟೀಲು, ಈ ರೀತಿ ನಾವ್ ಯಾವುದನ್ನೆಲ್ಲ ಧರ್ಮಕ್ಷೇತ್ರಗಳು ಅಥವಾ ಆ ಆ ಧರ್ಮಕ್ಷೇತ್ರ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಿ ದೇವ್ರು ವಾಸ ಮಾಡ್ತಿರ್ತಾನೋ ಆ ಎಲ್ಲ ಜಾಗವನ್ನ ಧರ್ಮಕ್ಷೇತ್ರ ಅಂತಾನೆ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಮುಂದೆ ಆತ ಹೇಳ್ತಾ ಹೋಗ್ತಾನೆ ಸರ್ವಕ್ಷೇತ್ರ ಅಂತ. ಈಗ ಧರ್ಮಕ್ಷೇತ್ರ ಅಂದ್ರೆ ನನಗೆ ಅರ್ಥ ಆಯ್ತು, ದೇವ್ರು ವಾಸ ಮಾಡೋ ಜಾಗ. ಸರ್ವಕ್ಷೇತ್ರದಲ್ಲೂ ನಾನಿದ್ದೀನಿ ಅಂತ ಯಾಕೆ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತನೇ ಹೇಳ್ತಾ ಇದ್ದಾನೆ ಎಲ್ಲಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಕ್ಷೇತ್ರ ಅಂದ್ರೆ ವಾಸ ಮಾಡೋದಿಕ್ಕೆ
ಅಲ್ವಾ? ಈ ಕ್ಷೇತ್ರದಿಂದ ನಾನು ಎಲೆಕ್ಷನ್ನಿಗೆ ನಿಂತಿದ್ದೀನಿ ಅಂತ ನಮ್ಮ ರಾಜಕಾರಣಿಗಳು ಸಹ ಹೇಳೋದುಂಟು. ಆದ್ರೆ ಅವರಲ್ಲಿ ವಾಸ ಮಾಡ್ತಾರಾ ಅಂತ ನಾವು ಯೋಚನೆ ಮಾಡಬೇಕು ಅಷ್ಟೇ. ಅಂದ್ರೆ ಇದ್ರ ಅರ್ಥ ಏನು? ನೀವು ನಿಮ್ಮ ಸ್ಥಳೀಯರಿಗೆ ಓಟ್ ಎಲ್ಲ ಹಾಕಿ ನೀವು ಸ್ವಲ್ಪ ಅವ್ರನ್ನ ಗೆಲ್ಸಿದ್ರೆ ಅವ್ರಲ್ಲೇ ಇರುತ್ತೆ ಅವ್ರ ಮನೆ. ನಿಮ್ಮ ಕಷ್ಟ ಸುಖಕ್ಕೆ ಅವರು ಭಾಗಿಯಾಗ್ತಾರೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಅವ್ರು ಓಟಿಗೆ ನಿಲ್ಲೋದೇ ಒಂದು, ಗೆದ್ದ ಮೇಲೆ ಇರೋದೇ ಒಂದು. ನಮ್ ಕಷ್ಟ ಸುಖ ಕೇಳೋರು ಖಂಡಿತವಾಗ್ಲೂ ತುಂಬಾ ಕಡಿಮೆ ಜನ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದೇ ರೀತಿ ಇಲ್ಲಿ ಕ್ಷೇತ್ರ ಅಂದ್ರೆ ಕೇವಲ ನಾವು ಕಾಣುವಂತಹ ಹೊರ ಶರೀರ ಅಷ್ಟೇ ಅಲ್ಲದೆ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳು ಹಾಗೂ ಸ್ಥೂಲ ವಸ್ತುಗಳು ಅಂತಲೂ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಸೂಕ್ಷ್ಮ ವಸ್ತು ಅಂದಾಗ ನಮ್ಮ ನಿದ್ರೆ ಇರ್ಬೋದು, ನಮ್ಮ ಎಚ್ಚರ ಸ್ಥಿತಿ ಇರ್ಬೋದು, ಅಥವಾ ನಮ್ಮ ಕನಸುಗಳಿರ್ಬೋದು, ಎಲ್ಲವುದೂ ಸಹ ಭಗವಂತನ ಕೈಯಲ್ಲಿರುತ್ತೆ. ಹಾಗೆ ಸೂಕ್ಷ್ಮ ವಸ್ತು ಅಂದ ತಕ್ಷಣ ಈ ಪ್ರಕೃತಿಯೂ ಸಹ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವೇ ಸರಿ. ಯಾಕಪ್ಪ ಇಲ್ಲಿ ಪ್ರಕೃತಿಯನ್ನ ಸೂಕ್ಷ್ಮ ವಸ್ತು ಅಂತ ಕರೀತಾರೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಈ ಇಡೀ ವಿಶ್ವವನ್ನೇ, ಇಡೀ ಈ ಪ್ರಕೃತಿಯನ್ನೇ ಭಗವಂತ ಪ್ರಳಯ ಕಾಲದಲ್ಲಿ ಕಬಳಿಸಿ ತನ್ನ ಉದರದಲ್ಲಿ ಸೂಕ್ಷ್ಮ ರೂಪದಲ್ಲಿ ಧರಿಸಿರುತ್ತಾನೆ. ಇದು ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥದಲ್ಲಿ ಈ ಪ್ರಕೃತಿಯನ್ನ ಅವ್ಯಕ್ತ ರೂಪ ಅಂತಲೂ ಸಹ ಕರೀತಾ ಹೋಗ್ತಾರೆ. ಅವ್ಯಕ್ತ ತತ್ವ ಇದು ಪ್ರಕೃತಿ. ಯಾಕೆ ಅಂತಂದ್ರೆ ನನಗೆ ಪ್ರಕೃತಿ ಬಗ್ಗೆ ನೋಡಿದಾಗ ಏನೆಲ್ಲ ಕಾಣ್ತಾ ಹೋಗುತ್ತೆ, ಆದ್ರೆ ಆ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಭಗವಂತ ಇದ್ದಾನೆ. ಹೇಗೆ ಎಲ್ಲಾ ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅಂತ ನೋಡ್ಬೇಕು ಅಂತ ನೋಡಕ್ ಹೋದ್ರೆ ಎಲ್ಲಾ ಹಾಕಿದಂತಹ ಕಾಳುಗಳು ಸಹ ಗಿಡಗಳಾಗೋದಿಲ್ಲ, ಮರಗಳಾಗೋದಿಲ್ಲ, ಫಲ ಕೊಡೋದಿಲ್ಲ. ಯಾವುದರಲ್ಲಿ ಭಗವಂತನ ಸಾನ್ನಿಧ್ಯವಿರುತ್ತೋ ಅದು ಮಾತ್ರ ಚಿಗುರೊಡೆದು ಗಿಡ ಆಗೋದಿಕ್ಕೆ ಸಾಧ್ಯ, ಫಲವನ್ನ ಕೊಡೋದಿಕ್ಕೆ ಸಾಧ್ಯ. ಅದೇ ರೀತಿ ಸ್ಥೂಲ ವಸ್ತುವಿನವರೆಗೂ ಸಹ ಭಗವಂತ ಇರ್ತಾನೆ. ಅಂದ್ರೆ ಈ ಸೂಕ್ಷ್ಮ ವಸ್ತು ಅಂತ ನಾವು ನೋಡಿದಾಗ ಪಿಂಡಾಂಡದಲ್ಲಿ ಭಗವಂತ ಇದ್ದಾನೆ. ಅಹಂಕಾರ, ಅಹಂಕಾರ ಅಂದ್ರೆ ನಾನಿದ್ದೀನಿ ಅಂತ ಜ್ಞಾಪಿಸುವಂತಹ ವಸ್ತು. ಆದ್ರೆ ನಮಗೇನಾಗೋಗಿದೆ, ಅಹಂಕಾರ ಅಂದ್ರೆ ನಾನೇ ಎಲ್ಲ ಅನ್ನುವಂತಹ ದುರಹಂಕಾರಕ್ಕೆ ನಾವು ಅಹಂಕಾರ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ, ಅಹಂಕಾರ ಅಂದ್ರೆ ನಾನಿದ್ದೀನಿ ಅಂತ ಭಗವಂತ ಪ್ರತಿ ಸಲ ಜ್ಞಾಪಿಸ್ತಾ ಇರ್ತಾನೆ. ಅಂದ್ರೆ ಸಾತ್ವಿಕವಾದ ಅಹಂಕಾರ. ನನ್ ಜೊತೆ ಭಗವಂತ ಇದ್ದಾನೆ, ಅವನು ಕೈ ಹಿಡಿದು ನಡೆಸ್ತಾನೆ. ನಾಹಂ ಕರ್ತ ಹರಿಕರ್ತ, ನಾನು ಮಾಡುವಂತಹ ಯಾವ ಕೆಲಸಗಳೂ ಸಹ ನನ್ನದಲ್ಲ, ನನ್ನ ಕೈಯಲ್ಲಿ ಭಗವಂತ ಮಾಡಿಸಿದ್ದಾನೆ. ಇದು ಅಹಂಕಾರ. ನಾನೇ ಮಾಡಿದ್ದು ಕಣ್ರಿ, ನನ್ನಿಂದನೇ ಆಗಿದ್ದು, ಅದು ದುರಹಂಕಾರ ಆಗ್ತಾ ಹೋಗತ್ತೆ. ಹಾಗೆ ಇಂದ್ರಿಯಗಳು ಅಂದ್ರೆ 11 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಪಂಚೇಂದ್ರಿಯ ಹಾಗೂ ನಮ್ಮ ಮನಸ್ಸು, ಇದಾವುದೂ ಸಹ ನಮ್ಮ ಕೈಯಲ್ಲಿ ಇಲ್ಲ, ಇದು ಭಗವಂತನ ಕೈಯಲ್ಲಿದೆ ಅಲ್ವಾ? ನಾವಿವತ್ತೇನೋ ಒಂದು ಟೈಮ್ ಟೇಬಲ್ ಹಾಕೊಂತೀವಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಟೈಮ್ ಟೇಬಲ್ ಹಾಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನೇನೋ ಒಂದು ಟೈಮ್ ಟೇಬಲ್ ಹಾಕೊಂತೀನಿ. ಎಸ್ಸಪ್ಪ ಬೆಳಗ್ಗೆ ಎದ್ದೇಳ್ತೀನಿ, ಇಷ್ಟಿಷ್ಟೆಲ್ಲ ಕೆಲಸ ಮಾಡ್ತೀನಿ, ಇದಿಷ್ಟು ಮುಗಿಸ್ಬಿಟ್ಟು ನಾನು ಬಹುಶಃ ಮಲ್ಕೋಬಹುದು ಅಂತ ನಾನು ಜಸ್ಟ್ ವಿ ಪ್ಲಾನ್ಡ್ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಆಗತ್ತಾ? ಆಗಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನ್ ಪ್ಲಾನ್ ಬೇರೆ ಏನೋ ಇರುತ್ತೆ. ಉದಾಹರಣೆ, ನೀನು ಯಾವುದೋ ಏನೇನೋ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲೇ ನಿನಗೆ ಯಾವುದೋ ಬೇಡದ ವಿಷಯ ನಿನ್ನ ಕಿವಿಗೆ ಬೀಳ್ಬಹುದು. ಹಾಗೆ ನೀವ್ ಹೇಳ್ತೀರಾ, ಅಯ್ಯೋ ಇಲ್ಲ ರೀ, ನಾನು ಏನೋ ಕೆಲಸ ಮಾಡ್ಬೇಕು ಅನ್ಕೊಂಡು ಎಲ್ಲ ತೆಗ್ದಿಟ್ಟಿದ್ದೆ, ಆದ್ರೆ ಅಷ್ಟೊಳಗೆ ಈ ವಿಷಯ ಸಿಕ್ತು, ಅಂದ್ರೆ ಕಿವಿಗ್ ಬಿತ್ತು, ಹಾಗಾಗಿ ಎಲ್ಲವನ್ನ ಬಿಟ್ಟು ನಾನು ಈ ಕೆಲ್ಸಕ್ಕೆ ಬಂದೆ ಅಲ್ವಾ? ಎಲ್ರ ಜೀವನದಲ್ಲಿ ಆಗಿರುತ್ತೆ. ಅಥವಾ ಏನೋ ಕೆಲಸ ಮಾಡ್ತಿರ್ತೀವಿ, ಯಾರಿಗೋ ಹುಷಾರಿಲ್ಲ ಅಂತನೋ, ಕೆಲವು ಶುಭ ವಾರ್ತೆನೂ ಬರುತ್ತೆ, ಕೆಲವು ಅಶುಭ ವಾರ್ತೆಗಳೂ ಬರುತ್ತೆ. ನಾವ್ ಅಂದ್ಕೊಂಡಂಗ ಆಗುತ್ತಾ? ಖಂಡಿತ ಆಗೋದಿಲ್ಲ. ಕಾರಣ ಯಾಕೆ? ನಮ್ಮನ್ನ ನಡೆಸ್ತಾ ಇರೋನು ಅವನು. ಅವನಿಗೆ ಎಲ್ಲ ಕೆಲಸಗಳು ಹೇಗ್ ಬೇಕೋ ಹಾಗೆ ಅವನು ಮಾಡಿಸ್ಕೊಳ್ತಾನೆ ವಿನಃ ನನಗೆ ಹೇಗ್ ಬೇಕೋ ಹಾಗೆ ನಡೆದುಕೊಳ್ಳೋದಿಕ್ಕೆ ಇದು ನನ್ನ ಪ್ರಪಂಚ ಅಲ್ಲ, ಅಥವಾ ಇದು ಯಾವುದು ನನ್ನ ಆಸ್ತಿ ಅಲ್ಲ. ನಾನ್ ಅನ್ಕೊಳ್ತಾ ಇದ್ದೀನಿ ಅಷ್ಟೇ, ನಾನೇ ಮಾಡಿದ್ದು, ಅನ್ಕೊಂಡಂಗೆ ಆಯ್ತು, ಅನ್ಕೊಂಡಂಗ ಆಗಲ್ಲ ರೀ. ನಾನ್ ಅನ್ಕೊಂಡಂಗ ಆಗೋದಿಕ್ಕೆ ದಿಸ್ ಇಸ್ ನಾಟ್ ಮೈ ವರ್ಲ್ಡ್.
ಇದು ಅವನ ಪ್ರಪಂಚ. ಅದು ನಮ್ಮ ತಲೆಗೆ ಗಟ್ಟಿಯಾಗಿ ಕುತ್ಕೋಬೇಕು. ಇದು ನನ್ನ ಪ್ರಪಂಚ ಅಲ್ಲ, ಇದು ಅವನ ಪ್ರಪಂಚ. ಅವನ ಪ್ರಪಂಚದಲ್ಲಿ ನಾನಿದ್ದೀನಿ. ಈ ನಾಟಕದ ಸ್ಕ್ರಿಪ್ಟ್ ಪೂರ್ತಿ ಯಾರ ಕೈಯಲ್ಲಿದೆ ಅಂದ್ರೆ ಅವನ ಕೈಯಲ್ಲಿದೆ. ಅವನು ಹೇಗೆ ನಡೆಸ್ತಾನೋ ನಾನು ಹಾಗೇ ನಡೆದುಕೊಳ್ಳೋದಿಕ್ಕೆ ಸಾಧ್ಯ. ಇದು ನನ್ನ ತಲೆಯಲ್ಲಿ ಸಂಪೂರ್ಣವಾಗಿ ಕುಳಿತಾಗ ಮಾತ್ರ ನಾನು ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಹಾಗೆ ಭಾವಗಳು, ಕೆಲವರು ಅಳ್ತಾರೆ, ಕೆಲವರು ನಗ್ತಾರೆ, ಕೆಲವರು ಯಾವಾಗ್ಲೂ ಅವ್ರ ಮುಖ ನೋಡಿದ್ರೆ ಬೇಜಾರಾಗುತ್ತೆ. ಅಯ್ಯೋ ಪಾಪ ಹರಳೆಣ್ಣೆ ಕುಡ್ದಿದ್ದಾರೇನೋ ಅಂತ ನಮ್ಮ ಆಡು ಭಾಷೆನಲ್ಲಿ ಹೇಳ್ತಾರೆ. ಆ ತರ ಇರುತ್ತೆ ಕೆಲವ್ರ ಮುಖ. ಅದಾವುದು ನಮ್ಮ ಕೈಯಲ್ಲಿಲ್ಲ, ಅದು ಅವನು ಕೊಡುವಂಥದ್ದು. ಹಾಗೆ ಮಣ್ಣು, ನೀರು, ಗಾಳಿ, ಪಂಚಭೂತಗಳು, ಇದೆಲ್ಲವೂ ಸಹ ಸೂಕ್ಷ್ಮ ವಸ್ತುಗಳು. ಈ ಎಲ್ಲವೂ ಸಹ ಅವನಿಗೆ ಸೇರಿದ್ದು. ಇದು ಶರೀರವಾ ಅಂತ ನಾವು ಹೇಳೋಕೆ, ಈಗ ಇದೇನ್ರಿ ಇದು ಇಂದ್ರಿಯ, ಭಾವ ಅಂತಿದ್ದೀರಾ, ಮಣ್ಣು ಅಂತಿದ್ದೀರಾ, ನೀರು ಅಂತಿದ್ದೀರಾ, ಅಹಂಕಾರ ಅಂತಿದ್ದೀರಾ, ಇದೆಲ್ಲ ಶರೀರಕ್ಕೆ ಸೇರಿದ್ದ, ಶರೀರನ ಇದು ಅಂತ ಕೇಳೋದಾದ್ರೆ ಎಸ್, ಇದು ಶರೀರನೇ. ಈ ಶರೀರ ಅನ್ನೋ ಪದ ಏನಿದೆ, ಇದು ಸಂಸ್ಕೃತದಲ್ಲಿ 2 ಧಾತುವಿನಿಂದ ಕೂಡಿದೆ. ಧಾತು ಅಂತ ಅಂದ್ರೆ ಎರಡು ಶಬ್ದಗಳು ಸೇರಿ ಆಗಿರುವಂತಹ ಒಂದು ವಸ್ತು ಶರೀರ. ಶರ್ ಪ್ಲಸ್ ಈರ ಶರೀರ ಅಂತ ಕೇಳ್ತಾ ಹೋಗ್ತಾರೆ. ಶರ್ ಅಂದ್ರೆ ಶ್ರೀ ಹಿಂಸೆಯ ಅಂತ, ಅಂದ್ರೆ ಹಿಂಸೆ ಕೊಡಲು ಇರುವಂತಹ ವಸ್ತು ಅಂತ ಅರ್ಥ ಬರ್ತಾ ಹೋಗುತ್ತೆ. ಅಯ್ಯೋ ಶಿವನೇ, ಶರೀರ ಅಂದ್ರೆ ಅದರಲ್ಲೂ ಶರ್ ಅಂತ ನಾವು ಅರ್ಧ ವಸ್ತು ತಗೊಂಡ್ರೆ ಹಿಂಸೆ ಕೊಡಕ್ಕಿರೋದ ಇದು? ಇಲ್ಲಪ್ಪ, ನಾನು ಖುಷಿಯಾಗಿದ್ದೀನಿ, ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ ಅಂತ ಅಂದ್ರೆ ನಮ್ಮ ಒಳ ಮನಸ್ಸಿಗೆ ನಾವು ಕೇಳ್ಕೋಬೇಕು, ಹೌದಾ ನೀನ್ ಖುಷಿಯಾಗಿದ್ಯಾ? ಈ ಪ್ರಪಂಚದಲ್ಲಿ ನೀನ್ ತುಂಬಾ ಖುಷಿಯಾಗಿದ್ಯಾ? ನೀನ್ ಇನ್ನೊಂದ್ಸಲ ಹುಟ್ಟೋದಿಕ್ಕೆ ಇಷ್ಟ ಪಡ್ತೀಯಾ ಅಂತ ಕೇಳೋದಿದ್ರೆ, ನಾವೆಲ್ಲರೂ ಸಹ ಕೆಲವರು ಮಾಡೆಲ್ ಅಂತ ತಗೊಂಡಿರ್ತೇವೆ. ಉದಾಹರಣೆ, ಕ್ರಿಕೆಟ್ ಆಡೋರು ಸಚಿನ್ ಅಂತ ತಗೊಂಡ್ರೆ, ಹಾಡು ಹೇಳೋರು ಲತಾ ಮಂಗೇಶ್ಕರ್ ಅಂತ ತಗೊಳ್ತಾರೆ ಅಲ್ವಾ? ಹಾಗೆ ನಮ್ಮೆಲ್ಲರಿಗೂ ನಮ್ಮ ತಲೆನಲ್ಲಿ ಒಂದೊಂದು ಐಡಲ್ ಅಂತ ಯಾರನ್ನೋ ಕಂಡ್ರೆ ನಮ್ಗೊಂದು ಫೇವರೇಟ್ ಪರ್ಸನ್ ಅಂತ ಇಟ್ಕೊಂಡಿರ್ತೀವಿ ಅಲ್ವಾ? ಅದೇ ರೀತಿ ಲತಾ ಮಂಗೇಶ್ಕರ್ ಅವರು ಅವರ ಇಂಟ್ರೋನಲ್ಲೇ ಹೇಳ್ತಾ ಹೋಗ್ತಾರೆ, ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನನಗೆ ನಿಜವಾಗ್ಲೂ ಈ ಲತಾ ಮಂಗೇಶ್ಕರ್ ಆಗಿ ನಂಗೆ ಹುಟ್ಟಕ್ಕೆ ಇಷ್ಟ ಇಲ್ಲ, ನಾನು ಮತ್ತೆ ಹುಟ್ಟಲ್ಲ. ಈವನ್ ಸಚಿನ್ ತೆಂಡೂಲ್ಕರ್ನ ಕೇಳಿದ್ರು ಸಹ ಅವರು ಹಾಗೆ ಹೇಳ್ತಾರಂತೆ, ನಾನು ಮತ್ತೆ ಹುಟ್ಟಲ್ಲ, ಸಚಿನ್ ತೆಂಡೂಲ್ಕರ್ ಆಗಿ ಹುಟ್ಟಲ್ಲ. ಅಂದ್ರೆ ನಮಗೆ ಡ್ರೀಮ್ ಇರುತ್ತೆ, ಅಯ್ಯೋ ನಾವು ಅವ್ರ ಹಾಗಾಗ್ಬೇಕು ಅಂತ. ಆದ್ರೆ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ, ನಿಮಗೇನ್ ಗೊತ್ತು? ಲತಾ ಮಂಗೇಶ್ಕರ್ ಹಾಡ್ಗಳನ್ನ ನೀವು ಕೇಳಿದೀರಾ, ಅವ್ರ ಸ್ವರವನ್ನ ಕೇಳಿದೀರಾ, ಅವ್ರ ಪಟ್ಟ ಕಷ್ಟ ಎಲ್ಲ ನಿಮಗ್ ಗೊತ್ತಾ ಅಂತ ಅವರೇ ಕೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಶರೀರ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಅಂದ್ರೆ ಅವ್ರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಲ್ವಾ, ಹಿಂಸೆ ಪಟ್ಟಿದ್ದಾರೆ ಅಲ್ವಾ? ಅಂದ್ರೆ ಹಿಂಸೆ ಕೊಡಲು ಇರೋದಿಕ್ಕೆ ಅಂತ ಅಂದ್ರೆ ಅರ್ಥ, ನಮ್ಮ ದೇಹಕ್ಕೆ ನಾವು ಬೇಕಾದ್ರೆ ಈ ದೇಹಕ್ಕೆ ಹೊಡಿಬಹುದು, ಜುಂಟ್ಬೋದು, ಕೊಲೆ ಮಾಡ್ಬೋದು, ಅಥವಾ ದೇಹವನ್ನ ತುಂಡು ತುಂಡು ಮಾಡಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿಯೂ ಸಹ ನಾವು ಹಿಂಸೆಗೆ ಒಳಗಾಗ್ತೀವಿ, ಶಾರೀರಿಕವಾಗಿ ಹಿಂಸೆಗೆ ಒಳಗಾಗ್ತೀವಿ ಅಲ್ವಾ? ನಮಗೆ ರೋಗ ರುಜಿನಗಳು ಬರ್ತಾ ಹೋಗುತ್ತೆ, ನಾವು ಬಿದ್ದು ಪೆಟ್ಟು ಮಾಡ್ಕೊಳ್ತೀವಿ, ನಮಗೆ ಇದ್ದಂತಹ ದೇಹ ನಮ್ದಾಗಿರೋದಿಲ್ಲ. ಅಂದ್ರೆ ಉದಾಹರಣೆ, ಬಾಲ್ಯದಲ್ಲಿ ಇದ್ದಂತಹ ದೇಹ ಈಗ ನನಗೆ ಇಲ್ಲ, ನನಗೆ ಈಗ ಇರುವಂತಹ ದೇಹ ಮುಪ್ಪಿನಲ್ಲಿ ಇರೋದಿಲ್ಲ. ಅದೇ ರೀತಿ ನಾನೆಲ್ಲ ತುಂಬಾ ಚೆನ್ನಾಗಿದ್ದೀನಪ್ಪ ಅಂತ ಅನ್ಕೊಂಡ್ರು ಸಹ ಮಾನಸಿಕವಾಗಿ ಯೋಚನೆಗಳು, ಚಿಂತೆಗಳು ಎಲ್ಲ ಮನುಷ್ಯನಿಗೆ ಇರುತ್ತೆ. ಅವರ ಡಿಪಿನಲ್ಲಿ, ಅವರ ಸ್ಟೇಟಸ್ ಅಲ್ಲಿ ದೊಡ್ಡ ಬಿಗ್ ಸ್ಮೈಲ್ ಇದ್ರೆ ಅವರನ್ನ ನಿಧಾನಕ್ಕೆ ಕೂರಿಸಿ ಯಾರು ಅವರ ಆತ್ಮೀಯರ ಕೇಳಿದಾಗ ಗೊತ್ತಾಗತ್ತೆ, ದೇ ಆರ್ ನಾಟ್ ಹ್ಯಾಪಿ. ಇಷ್ಟ ಆಗೋದಿಲ್ಲ ಅಲ್ವಾ? ಅಂದ್ರೆ ಇಷ್ಟ ಆಗೋದಿಲ್ಲ ಅಂತ ಅಂದ್ರೆ ಈ ಶರೀರ ನಮ್ಗೆ ಇಷ್ಟ ಆಗೋದಿಲ್ಲ, ಈ ರೋಗ ರುಜಿನಗಳು ಇಷ್ಟ ಆಗೋದಿಲ್ಲ. ಅಷ್ಟೇ ಅಲ್ಲ, ನೆನಪುಗಳು ನಮ್ಮನ್ನ ಕಾಡ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ನೆನಪುಗಳು ನೆನಪುಗಳು ಕಾಡುತ್ತೆ ಅಂದ್ರೆ ಅದು ಹಿಂಸೆ ಕೊಡ್ತಾ ಹೋಗುತ್ತೆ.
ಉದಾಹರಣೆ, ನಾವೇ ಪ್ರೀತಿಸಿದಂತಹ ನಮ್ಮ ಅಂದ್ರೆ ಕೆಲವರು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈಗ ನನ್ನ ಅಪ್ಪನನ್ನ ಜ್ಞಾಪಿಸ್ಕೊಂಡು ನಾನು ಅಳಬಹುದು. ಅಯ್ಯೋ, ಇರ್ಬೇಕಿತ್ತು ಈ ಟೈಮಲ್ಲಿ ಅಲ್ವಾ. ನಮ್ಮ ಫೇವ್ರೇಟ್ ಪರ್ಸನ್ಸ್ ಯಾರು ಒಬ್ರು ನಮ್ಮನ್ನು ಬಿಟ್ಟು ಹೋದಾಗ ಅವರ ನೆನಪುಗಳು ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ, ಹಿಂಸೆ ಕೊಡ್ತಾ ಹೋಗುತ್ತೆ. ಯಾರನ್ನ ಕಳ್ಕೊಂಡ್ರು ಅದು ಹಿಂಸೆ ಕೊಟ್ಟೆ ಕೊಡುತ್ತೆ. ಅದೇ ರೀತಿ ತ್ರಿಗುಣಗಳ ಹಿಂಸೆ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳು ಸಹ ನಮ್ಗೆ ಹಿಂಸೆ ಕೊಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ರಜೋಗುಣ ಇರ್ಬೋದು, ತಮೋಗುಣ ಇರ್ಬೋದು, ಸಾತ್ವಿಕ ಗುಣ ಅಂತ ನಾವು ಅನ್ಕೊಂಡ್ರು ಸಹ ಅದು ರಜೋಗುಣ ತಮೋಗುಣದಿಂದ ಕೂಡಿದ್ರೆ ಅದರಿಂದನೂ ಹಿಂಸೆ ಆಗ್ತಾ ಹೋಗುತ್ತೆ. ಉದಾಹರಣೆ, ಈಗ ಸಾತ್ವಿಕ ಗುಣ ಅಂದಾಗ ನಾನು ಪಾರಾಯಣ ಮಾಡೋದಿರ್ಬೋದು, ನಾನು ಪಾಠ ಮಾಡೋದಿರ್ಬೋದು, ಅಥವಾ ನಾನು ಭಗವಂತನ ಬಗ್ಗೆ ಧ್ಯಾನ ಮಾಡೋದಿರ್ಬೋದು, ಅದು ಸಾತ್ವಿಕವಾಗೇ ಇದ್ರೆ ಅದು ನನಗೆ ಆನಂದ ಕೊಡ್ತಾ ಹೋಗುತ್ತೆ. ಅಯ್ಯೋ ಇಲ್ಲಪ್ಪ, ಅವ್ರು ನನ್ನನ್ನು ಐಡೆಂಟಿಫೈ ಮಾಡ್ಲಿಲ್ಲ, ಅವ್ರು ನನ್ ಗುರುತಿಸ್ಲಿಲ್ಲ, ಅಥವಾ ಅವ್ರು ನನಗೆ ಯೂಸ್ ಮಾಡ್ಕೊಂಡ್ರು, ಈ ರೀತಿ ನಾನೆಲ್ಲ ಅನ್ಕೊಂಡಾಗ, ಅಥವಾ ಅಯ್ಯೋ ಅವ್ರು ನೋಡ್ಬೇಕಿತ್ತು, ಅವ್ರು ಹಾಗ್ ಮಾಡ್ಬೇಕಿತ್ತು, ಇವ್ರು ಹೀಗ್ ಮಾಡ್ಬೇಕಿತ್ತು ಅಂತ ಅನ್ಕೊಂಡಾಗ ನಮ್ಗೆ ಏನ್ ಅನ್ಸುತ್ತೆ, ಆಬ್ವಿಯಸ್ಲಿ ಅದೂ ಸಹ ನಮ್ಗೆ ಹಿಂಸೆಯನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಹೇಳಿದ್ದು, ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಇದು ನಮ್ಗೆ ಹಿಂಸೆಯನ್ನ ಕೊಡ್ತಾ ಹೋಗುತ್ತೆ. ಕಾರಣ, ಬೇಕು 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 ಅನ್ನುವಂತಹ ಮನಸ್ಥಿತಿ ಅಲ್ವಾ. ಅದಕ್ಕೆ ಹೇಳಿದ್ದು, ಕೃಷ್ಣನ ಭಕ್ತರೆಲ್ಲರೂ ಸಹ ಶ್ರೀಮಂತರು. ಯಾಕೆ ಅಂತ ಅಂದ್ರೆ, ಕೃಷ್ಣನ ಭಕ್ತರಿಗೆ ಈ ಸಾಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಆದ್ರೆ ಕೃಷ್ಣನ ಭಕ್ತರಲ್ಲದೆ ಇರೋರೆಲ್ಲರಿಗೂ ಸಹ ಈ ಬೇಕು ಬೇಕು ಗುಣಗಳಿರುತ್ತೆ. ಹಾಗಾಗಿ ಅವರೆಲ್ಲ ಬಡವರು. ಕೃಷ್ಣನ ಭಕ್ತರಿಗೆ ಸಾಕು ಇರೋದ್ರಿಂದ ಅವರೆಲ್ಲರೂ ಸಹ ಶ್ರೀಮಂತರು ಅಂತ ನಾನು ಈ ಕಳೆದ ತರಗತಿಯಲ್ಲಿ ಹೇಳ್ತಾ ಹೋಗ್ತಿದ್ದೆ. ಅದೇ ರೀತಿ ಭಗವಂತ ಹೇಳಿದೆ, ಏತತ್ ಯೋ ವಿತ್ತಿ ತಂ ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಅಂದ್ರೆ ಯಾರು ಇದ್ರ ಬಗ್ಗೆ ತಿಳ್ಕೊಳ್ತಾರೋ ಅವನನ್ನ ತಿಳಿದುಕೊಂಡ್ರೆ ಕ್ಷೇತ್ರಜ್ಞನ ಬಗ್ಗೆ ತಿಳಿದುಕೊಂಡ ಹಾಗೆ. ಅಂದ್ರೆ ನೀನು ನಿನ್ನ ಕ್ಷೇತ್ರದ ಬಗ್ಗೆ ಅಥವಾ ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ಅಂದ್ರೆ ಅರ್ಥ, ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ. ಉದಾಹರಣೆ, ಯಾರೋ ಒಬ್ರು ಸ್ಕೂಲ್ನ ಶುರು ಮಾಡಿದ್ದಾರೆ ಅಂತ ಅಂದ್ರೆ ಆ ಸ್ಕೂಲ್ನಲ್ಲಿರೋ ಸ್ಟೂಡೆಂಟ್ಸು, ಅಲ್ಲಿ ಟೀಚರ್ಸು, ಅಥವಾ ಅಲ್ಲಿ ಸ್ಟಾಫು ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ, ಅಥವಾ ಅಲ್ಲಿ ವಿದ್ಯಾರ್ಥಿಗಳು ಎಷ್ಟು ಶಿಸ್ತಾಗಿ ಓದ್ತಾ ಇದ್ದಾರೆ ಅಂತ ಅದನ್ನ ನೋಡಿದ್ರೆ ಸಾಕು. ಸ್ಕೂಲ್ ಶುರು ಮಾಡಿದವಂತಹ ಮೆಂಟಲ್ ಅಂದ್ರೆ ಅವರು ಹೇಗೆ ಅವರ ಜ್ಞಾನ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಮೆಂಟಲಿ ಅವ್ರು ಎಷ್ಟು ಪ್ರಿಪೇರ್ ಆಗಿದ್ರು ಈ ಸ್ಕೂಲ್ನ ಶುರು ಮಾಡೋದಿಕ್ಕೆ, ಅಥವಾ ಮೆಂಟಲಿ ಅವ್ರು ಏನೆಲ್ಲ ಪ್ಲಾನ್ ಮಾಡಿದ್ರು ಅಂತ ನಮ್ಗೆ ಒಂದು ಐಡಿಯಾ ಬರ್ತಾ ಹೋಗುತ್ತಲ್ವಾ. ಆ ರೀತಿ ಇಲ್ಲೇನಾಗ್ತಾ ಹೋಗುತ್ತೆ, ನಮಗೆ ಕ್ಷೇತ್ರದ ಬಗ್ಗೆ, ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಳ್ತಾ ಹೋದ ಹಾಗೆ ನಮಗೆ ಭಗವಂತನ ಬಗ್ಗೆ ಒಂದು ಜ್ಞಾನ ಮತ್ತೆ ಅರಿವು ಮೂಡ್ತಾ ಬರುತ್ತೆ. ಅದನ್ನ ಭಗವಂತನೇ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಕ್ಷೇತ್ರಜ್ಞ ಅನ್ನುವವರ ವಿಸ್ತಾರ ರೂಪ ಏನು? ಕ್ಷೇತ್ರಜ್ಞ ಅಂದ್ರೆ ಯಾರು? ಈಗ ನಾವ್ ಅಂದ್ವಲ್ಲ, ಹೌದು ಈ ಸ್ಕೂಲಲ್ಲಿ ಎಲ್ಲದೂ ಇಂತ XYZ ಅನ್ನೋರು ಶುರು ಮಾಡಿದ್ರಪ್ಪ, ಸರಿ. ಈಗ ಹಾಗಾದ್ರೆ ನಾನು ಅವ್ರನ್ನ ನೋಡ್ಬೇಕಲ್ಲ ಅಂತ ಅಂದ್ರೆ ಅದಕ್ಕೆ ಭಗವಂತನೇ ಹೇಳ್ತಾ ಹೋಗ್ತಾನೆ, ಕ್ಷೇತ್ರಜ್ಞಂ, ಕ್ಷೇತ್ರವನ್ನ ತಿಳಿದವನೆಂದು, ಚ ಕೂಡ, ಅಪಿ ಖಂಡಿತವಾಗಿಯೂ, ಮಾಂ ನನ್ನನ್ನು, ವಿಧಿ ತಿಳಿದುಕೋ, ಸರ್ವ ಎಲ್ಲ, ಕ್ಷೇತ್ರೇಶು ದೈಹಿಕ ಕ್ಷೇತ್ರಗಳಲ್ಲಿ, ಭಾರತ ಭರತಪುತ್ರನೇ, ಕ್ಷೇತ್ರ ಅಂದ್ರೆ ಕಾರ್ಯಕ್ಷೇತ್ರ ಅಂದ್ರೆ ನಮ್ಮ ಶರೀರ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಕ್ಷೇತ್ರಜ್ಞು ಅಂದ್ರೆ ಕ್ಷೇತ್ರವನ್ನ ತಿಳಿದವರ, ಜ್ಞಾನಂ ಜ್ಞಾನವು, ಯತ್ ಯಾವುದೋ, ತತ್ ಅದು, ಜ್ಞಾನಂ ಜ್ಞಾನವನ್ನು, ಮತ್ತಂ ಅಭಿಪ್ರಾಯವು, ಮಮ ನನ್ನ. ಅಂದ್ರೆ ನೀನು ಭರತ ವಂಶದಲ್ಲೇ ಶ್ರೇಷ್ಠನಾಗಿ ಹುಟ್ಟಿದ್ದೀಯಾ, ನೀನು ಜ್ಞಾನವಂತ, ನೀನು ಜ್ಞಾನಿ. ಹಾಗಾಗಿ ಎಲ್ಲ ದೇಹದಲ್ಲಿ ಇರುವ ಕ್ಷೇತ್ರಜ್ಞನು ಸಹ ನಾನೇ. ಅಷ್ಟೇ ಅಲ್ಲ, ಈ ದೇಹವನ್ನ ಯಾರು ಕ್ಷೇತ್ರಜ್ಞ ತಿಳಿಯುತ್ತಾನೋ ಆ ಜ್ಞಾನ ಎನ್ನುವುದು ನೀನು ಅರ್ಥ ಮಾಡ್ಕೋಬೇಕು. ಇದೇ ನನ್ನ ಅಭಿಪ್ರಾಯ.
ಯಾಕೆ ಇಲ್ಲಿ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂದ್ರೆ, ಇಲ್ಲಿ ನಾವು ಕ್ಷೇತ್ರ ಅಂತ ಅನ್ಕೊಂಡ ತಕ್ಷಣ ನಾವೇನ್ ಅನ್ಕೊಂತಾ ಇದೀವಿ, ಶರೀರ ಅಂತ ನಮಗ್ ಗೊತ್ತಾಯ್ತಲ್ವಾ. ಈಗ ಶರೀರ ಅಂದ ತಕ್ಷಣ ಯಾರ ಶರೀರ? ಭಗವಂತನ ಶರೀರನಾ ಅಥವಾ ಅರ್ಜುನನ ಶರೀರನಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ರೆ, ಜ್ಞಾನದಲ್ಲಿ ನೀನು ಆಲ್ರೆಡಿ ನೀನು ಉತ್ತಮನಾಗಿದ್ಯಾ. ಹಾಗಾಗಿ ಸರ್ವ ಕ್ಷೇತ್ರ, ನೀನ್ ಕೇವಲ ಯಾವುದೋ ಒಂದು ಕ್ಷೇತ್ರ ಶರೀರದ ಬಗ್ಗೆ ಅಲ್ಲಪ್ಪ, ನಾನು ಎಲ್ಲ ಕ್ಷೇತ್ರದಲ್ಲಿ ನಾನಿದ್ದೀನಿ. ನಾನು ಇಲ್ದೇ ಇರೋ ಕ್ಷೇತ್ರನೇ ಇಲ್ಲ. ಸರ್ವ ಕ್ಷೇತ್ರೇಶು ಭಾರತ, ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನಿದ್ದೀನಿ, ನಾನೇ ಆಗಿದ್ದೀನಿ. ಅಷ್ಟೇ ಅಲ್ಲ, ನನಗೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನನಗೆ ಅಪಾರವಾದ ಜ್ಞಾನ ಇದೆ. ನನ್ನ ಬಗ್ಗೆ ಯಾರಿಗಾರು ಜ್ಞಾನ ಇದೆಯಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ XYZ, ಈಗ ಸೌಮ್ಯ ಅಂತಾನೆ ತಗೊಳ್ಳೋಣ. ಸೌಮ್ಯನ ಬಗ್ಗೆ, ಸೌಮ್ಯನ ಮುಂದಿನ ಜೀವನದ ಬಗ್ಗೆ, ಸೌಮ್ಯನ ಹಿಂದಿನ ಜನ್ಮದ ಬಗ್ಗೆ ಯಾರಿಗಾರು ಏನಾದ್ರು ಗೊತ್ತಾ ಅಂತ ನೋಡೋದಾದ್ರೆ ಅವನೊಬ್ನಿಗೆ ಗೊತ್ತಿರೋದು ಅಲ್ವಾ. ನನಗೂ ಗೊತ್ತಿಲ್ಲ ಆಸ್ ಎ ಸೌಮ್ಯ ವಾಟ್ ನೆಕ್ಸ್ಟ್ ಅಂತ ನನಗೂ ಗೊತ್ತಿಲ್ಲ. ನನ್ನ ಹಿಂದಿನ ಜನ್ಮದ ಬಗ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಮುಂದಿನ ಜನ್ಮದ್ದೂ ಗೊತ್ತಿಲ್ಲ, ಮುಂದಿನ ನಡೆಯೂ ಸಹ ನನಗೆ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ, ಇಲ್ಲಪ್ಪ ನಾನು ಮುಂದೆ ಹಿಂಗೇನೆ ಅಂತ ಯಾರಿಗಾರು ಗೊತ್ತಿದೆ ಅಂದ್ರೆ ಅದು ಅವ್ರ ಪುಣ್ಯವಂತರು ಅಷ್ಟೆ. ನನಗೆ ಗೊತ್ತಿಲ್ಲ, ನನಗೆ ಹಿಂದಿನ ಜನ್ಮದ ಬಗ್ಗೆನೂ ಗೊತ್ತಿಲ್ಲ, ಮುಂದಿನ ಜನ್ಮದೂ ಗೊತ್ತಿಲ್ಲ, ಮುಂದಿನ ನಡೆಯೂ ಗೊತ್ತಿಲ್ಲ. ಯಾಕೆ ಮುಂದಿನ ನಡೆ ಗೊತ್ತಿಲ್ಲ? ಯಾಕೆ ಅಂದ್ರೆ, ನಾನು ಏನೇ ಅಂದುಕೊಂಡ್ರು ಅದು ನಾನು ಅಂದುಕೊಂಡ ಹಾಗೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವುದೂ ಸಹ ಭಗವಂತನ ಕೈಯಲ್ಲೇ ಇದೆ. ನಾಹಂ ಕರ್ತ ಹರಿಕರ್ತ. ಹಾಗಾಗಿ ಈಗ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಹಂಪೆಗೆ ಹೋದ್ವಿ ಅಂತ ಅನ್ಕೊಳ್ಳೋಣ. ಹಂಪೆಗೆ ಹೋದ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ, ತುಂಬಾ ಅದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ ತಕ್ಷಣ ಅಲ್ಲಿ ಯಾರೋ ಹೂವೋ ಹಣ್ಣೋ ಮಾರ್ತಾ ಇರ್ತಾರಲ್ಲ ದೇವಸ್ಥಾನದ ಮುಂದೆ, ಅವ್ರಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತೀರೇನ್ರಿ ಅಂತ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀವಾ? ಇಲ್ಲ. ಯಾರನ್ನ ಕರ್ಕೊಂಡು ಹೋಗ್ತೀವಿ? ಯಾರು ಆ ಊರಿನ ಬಗ್ಗೆ ಅಥವಾ ಆ ದೇವಸ್ಥಾನದ ಬಗ್ಗೆ, ಆ ದೇವಸ್ಥಾನದ ಒಂದೊಂದು ಚಿತ್ರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಯಾರು ಗೈಡ್ ಅಂತ ಇರ್ತಾರಲ್ವಾ, ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಇವ್ರ ಗೈಡ್ ಅಪ್ಪ, ಇವ್ರು ಹೇಳದ ಹಾಗೆ ನಾವು ಹೋಗೋಣ ಅಂತ ಹೇಳಿ ಅವ್ರ ಹಿಂದೆ 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 ಹೋಗ್ತೀವೇ ವಿನಃ, ಯಾರೋ ಅವ್ರೂರ್ನವ್ರು ಅವ್ರಿಗೆ ನಂಗೆಲ್ಲಾ ಗೊತ್ತಿದೆ ಅಂದ ತಕ್ಷಣ ನಾವು ಅವ್ರನ್ನ ಕೇಳೋದಿಲ್ಲ ಅಲ್ವಾ. ಯಾಕೆ? ಅವ್ರಿಗೆ ಆ ಪ್ಲೇಸ್ ಬಗ್ಗೆ ಗೊತ್ತಿರ್ಬೋದು, ಆದ್ರೆ ಗೈಡ್ ಹೇಳಿದ ಹಾಗೆ ವಿಸ್ತಾರವಾಗಿ ನಾವು ಕೇಳೋ ಎಲ್ಲಾ ಪ್ರಶ್ನೆಗೂ ಅವರ ಬಳಿ ಉತ್ತರ ಇರುತ್ತಾ? ಖಂಡಿತವಾಗ್ಲೂ ಇರೋದಿಲ್ಲ. ಹಾಗಾಗಿ ನಾವು ಹೇಗೆ ಯಾವುದೋ ಒಂದು ಊರಿಗೆ ಹೋದಾಗ ಒಬ್ಬ ಗೈಡನ್ನ ಇಟ್ಕೊಂಡು ಅವರು ಹೇಳಿದ ಹಾಗೆ ನಡಿತೀವೋ, ಹಾಗೆ ನನ್ನ ದೇಹದ ಬಗ್ಗೆ, ನನ್ನ ಮುಂದಿನ ಜನ್ಮದ ಬಗ್ಗೆ, ನನ್ನ ಮುಂದಿನ ಆಗು ಹೋಗುಗಳ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆ ಅಂದ್ರೆ ಅದು ಕೇವಲ ಕೇವಲ ಪರಮಾತ್ಮನಿಗೆ ಮಾತ್ರ. ಅದಕ್ಕೆ ಇಲ್ಲಿ ಹೇಳಿದ್ದು ಕ್ಷೇತ್ರಜ್ಞ ಅಂದ್ರೆ ಯಾರೋ ಬೇರೆ ಅಲ್ಲ, ಅವನೇ ಕ್ಷೇತ್ರಜ್ಞ. ಈ ನನ್ನ ದೇಹ ಏನಿದೆ, ಈ ದೇಹವೂ ಸಹ ಈ ಜ್ಞಾನೇಂದ್ರಿಯ ನಂದಲ್ಲ, ಪಂಚೇಂದ್ರಿಯ ನಂದಲ್ಲ, ಇದ್ರಲ್ಲಿರೋ ಭಾವಗಳೇ ನನ್ನದಲ್ಲ ಅಂತ ಅಂದಾಗ ಪ್ರತಿಯೊಂದು ಸಹ ಭಗವಂತನಿಗೆ ಸೇರಿತ್ತು. ಅದೇ ರೀತಿ ಎರಡು ಜ್ಞಾನ ಬಹಳ ಮುಖ್ಯ. ಒಂದು, ನೀನು ನಿನ್ನ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ನೀನು ನಿನ್ನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಏನರ್ಥ? ನಿನ್ನ ಶರೀರದ ಬಗ್ಗೆ. ಹೌದಾ, ಹಾಗಿದ್ರೆ ನಾನು MBBS ಮಾಡ್ಬೇಕಾ ಅಂತ ಅಂದ್ರೆ, ಇಲ್ಲ, ನೀನ್ MBBS ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಲ್ವಾ, ನನ್ನ ಶರೀರವೂ ಸಹ ನನ್ನದಲ್ಲ. ಈ ಶರೀರ ಏನಾಗಿದೆ, ಇದು ಪಂಚಭೂತಗಳಿಂದ ಆಗಿದೆ. ಮತ್ತೆ ನಾನು ಹೋದ್ಮೇಲೂ ಸಹ ಇದು ಪಂಚಭೂತಗಳಲ್ಲೇ ಲೀನವಾಗತ್ತೆ. ಅದು ಯಾವ ರೀತಿನಾದ್ರೂ ಆಗಬಹುದು. ಕೆಲವರು ಅದನ್ನ ಭಸ್ಮ ಮಾಡಬಹುದು, ಕೆಲವರು ಹೂತಾಗಬಹುದು, ಅಥವಾ ಕೆಲವರು ಈ ಕೆಲವು ಜನಾಂಗದಲ್ಲಿ ಇದೆ,
ಅದನ್ನ ಪಕ್ಷಿಗಳಿಗೆ ತಿನ್ನೋದಿಕ್ಕೆ ಇಡ್ತಾರೆ, ಹದ್ದುಗಳಿಗೆ ತಗೊಂಡು ಹೋಗಿ ತಿನ್ನೋದಿಕ್ಕೆ ಇಡ್ತಾರೆ. ಅಥವಾ ಕೆಲವರು ಗಂಗೆಯಲ್ಲಿ ತೇಲ್ ಬಿಟ್ಬಿಡ್ತಾರೆ. ಗಂಗೆಯಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಮೊದ್ಲೆಲ್ಲ ಕಾಶಿಯಲ್ಲಿ ಸತ್ತವರು ಗಂಗೆಯಲ್ಲಿ ಹೆಣವನ್ನ ಬಿಟ್ಬಿಡ್ತಿದ್ರಂತೆ. ಯಾಕೆಂದ್ರೆ ಅಲ್ಲಿರುವಂತಹ ಜಲಚರಗಳಿಗೆ ಆಹಾರ ಆಗ್ಲಿ ಅಂತ. ಹಾಗಾಗಿ ನಾವು ನಮ್ಮ ದೇಹವನ್ನ ಪಂಚಭೂತಗಳಿಂದ ಆಗಿದೆ. ಇದು ಪಂಚಭೂತಗಳಲ್ಲೇ ಹೇಗಾದ್ರೂ ಸರಿ, ಅದು ಹೇಗಾಗುತ್ತೋ ಅಂತ್ಯ ದಟ್ ಈಸ್ ಡಿಫ್ರೆಂಟ್, ಬಟ್ ಪಂಚಭೂತಗಳಲ್ಲೇ ಲೀನ ಆಗ್ತಾ ಹೋಗುತ್ತೆ. ಹಾಗೆ ಕ್ಷೇತ್ರದ ಜ್ಞಾನದ ಬಗ್ಗೆ ತಿಳಿದರೆ ನೀನ್ ನನ್ನ ಬಗ್ಗೆ ತಿಳಿದ ಹಾಗೆ. ಅಂದ್ರೆ ಈಗ ನನಗೆ ಗೊತ್ತಾಗ್ಬೇಕು, ಈ ಶರೀರ ಏನಿದೆ ಇದು ನನ್ನದಲ್ಲ, ನಾನ್ ಯಾರು? ಆಗ ಕೆಲವರು ಕೊಡೋ ಉತ್ತರ, ಒಂದು ನಾನು ಶರೀರ, ಇಲ್ಲ ನಾನು ಆತ್ಮ. ಅಲ್ವಾ? ಹೌದಾ ಅಂತ ನೋಡೋದಾದ್ರೆ ಖಂಡಿತ ಅಲ್ಲರಿ. ಆತ್ಮ ಇಲ್ಲ ಅಂತ ಅಂದ್ರೆ ಶರೀರ ಕೂಡ ಇಲ್ಲ ಅಲ್ವಾ? ಆತ್ಮ ಅಂದ್ರೆ ಏನು? ಭಗವಂತನ ಒಂದು ಬೆಳಕಿನ ಕಿಡಿ ಆತ್ಮ ರೂಪದಲ್ಲಿ, ಅಗ್ನಿ ರೂಪದಲ್ಲಿ ನನ್ನ ದೇಹದಲ್ಲಿ ಇರುತ್ತೆ. ಹಾಗಿದ್ರೆ ಆತ್ಮ ನಾನ? ಖಂಡಿತ ಅಲ್ಲ. ಯಾಕೆಂದ್ರೆ ಆತ್ಮ ಭಗವಂತನ ಒಂದು ಅಂಶ. ಸೊ ಆತ್ಮ ನಾನಲ್ಲ. ಹಾಗಿದ್ರೆ ಶರೀರ ನಾನ? ಖಂಡಿತ ಇಲ್ಲ. ಯಾಕೆಂದ್ರೆ ಶರೀರ ಪಂಚಭೂತಗಳಿಂದ ಆಗಿರೋದು, ಪಂಚಭೂತಗಳಲ್ಲೇ ಲೀನವಾಗಿ ಹೋಗುತ್ತೆ. ಸೊ ಶರೀರನೂ ನಂದಲ್ಲ, ಆತ್ಮನೂ ನನ್ನದಲ್ಲ ಅಂದ್ರೆ ಇಲ್ಲಿ ನಾನು 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 ಅನ್ನುವಂತಹ ಅಹಂಕಾರ ನನಗೆ ಯಾಕೆ ಬರುತ್ತೆ? ಅಲ್ವಾ? ಅದಕ್ಕೆ ಹೇಳಿದ್ದು, ಆತ್ಮಕ್ಕೆ, ಅದರಲ್ಲೂ ಶರೀರಕ್ಕೆ ಆತ್ಮ ಲೈಫ್ ಪಾರ್ಟ್ನರ್. ಏಕೆಂದ್ರೆ ಆತ್ಮ ಇದ್ರೇನೆ ಶರೀರಕ್ಕೆ ಬೆಲೆ, ಶರೀರ ಇದ್ರೇನೆ ಆತ್ಮಕ್ಕೆ ಬೆಲೆ. ದೇ ಬೋತ್ ಆರ್ ಬೆಸ್ಟ್ ಲೈಫ್ ಪಾರ್ಟ್ನರ್ಸ್. ಒಂದಿಲ್ಲ ಅಂದ್ರೆ ಇನ್ನೊಂದು ಇರೋದಿಲ್ಲ, ಅದಕ್ಕೆ ಬೆಲೆನೂ ಇರೋದಿಲ್ಲ. ಆತ್ಮ ಇಲ್ಲದೆ ಶರೀರ ಇಲ್ಲ, ಶರೀರ ಇಲ್ಲದೆ ಆತ್ಮ ಇಲ್ಲ. ಹಾಗಾಗಿ ಶರೀರಕ್ಕೆ ಆತ್ಮ, ಆತ್ಮಕ್ಕೆ ಶರೀರ ಲೈಫ್ ಪಾರ್ಟ್ನರ್. ಆದ್ರೆ ಈ ಆತ್ಮ ಏನಿದೆ ಇದು ಬಟ್ಟೆ ಬದಲಿಸಿದ ಹಾಗೆ ಈ ಶರೀರವನ್ನ ಬಿಟ್ಟು ಮುಂದಿನ ಜನ್ಮದಲ್ಲಿ ಇನ್ನೊಂದು ಶರೀರವನ್ನ, ಅದರ ಮುಂದಿನ ಜನ್ಮದಲ್ಲಿ ಇನ್ನೊಂದು ಶರೀರವನ್ನ, ನಾವು ಹೇಗೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಅಂತ ಬಟ್ಟೆಯನ್ನ ಬದಲಾಯಿಸ್ತೀವೋ ಆ ರೀತಿ ಈ ಆತ್ಮವೂ ಸಹ ನಮ್ಮ ದೇಹವನ್ನ ಬದಲಾಯಿಸ್ತಾ ಹೋಗತ್ತೆ. ಯಾಕಪ್ಪ ಈ ರೀತಿ ಬದಲಾಯಿಸ್ತಾ ಹೋಗುತ್ತೆ ಅಂದ್ರೆ, ನಾನು ಎಲ್ಲಿಯವರೆಗೆ ಭಗವಂತನನ್ನ ತಿಳಿಯುವುದಿಲ್ಲ, ಭಗವಂತನ ಜ್ಞಾನ ನನಗೆ ಇರೋದಿಲ್ಲ, ಅಥವಾ ಭಗವಂತನೇ ಎಲ್ಲ ಅಂತ ಅನ್ನುವಂತಹ ಸಮರ್ಪಣಾ ಭಾವ ಇಲ್ಲ ಅನ್ನೋವರೆಗೂ ಈ ಆತ್ಮ ಏನಾಗುತ್ತೆ, ಮತ್ತೆ ಪದೇ 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 ಭೂಮಿಗೆ ಬಂದು ಭಗವಂತನನ್ನ ತಿಳಿಯುವಂತಹ ಕೌತುಕದಲ್ಲಿ ಈ ಆತ್ಮ ಇರುತ್ತೆ. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಈ ಆತ್ಮ ಇರೋದು ಎಂಜಾಯ್ ಮಾಡೋದಿಕ್ಕೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡೋದು ತಪ್ಪು ಸರಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಈ ಶರೀರದಲ್ಲಿರುವಂತಹ ಆ ಆತ್ಮಕ್ಕೆ ಮುಕ್ತಿ ಬೇಕು ಅಂದಾಗ, ಅದರಲ್ಲೂ ಮಾನವರಾಗಿ ನಾವು ಹುಟ್ಟಿದೀವಿ ಅಂತ ಅಂದಾಗ, ನಾನು ಅದೆಷ್ಟು ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯನೋ ಅಷ್ಟೂ ಸಹ ಭಗವಂತನ ಬಗ್ಗೆ ತಿಳ್ಕೋಬೇಕು. ವಿದ್ಯಾರ್ಥಿಯನ್ನ ಸ್ಕೂಲಿಗೆ ಕಳಿಸೋದು ವಿದ್ಯೆಯನ್ನ ತಿಳ್ಕೊಳ್ಳೋದಿಕ್ಕೆ, ಜ್ಞಾನಾರ್ಜನೆಗೆ ಅಲ್ವಾ? ಅದೇ ಮುಖ್ಯವಾಗೇ ಇರ್ಬೇಕೇ ವಿನಃ, ಹೌದು ಸ್ಕೂಲಲ್ಲಿ ಟ್ರಿಪ್ಪಿಗೂ ಕರ್ಕೊಂಡು ಹೋಗ್ತಾರೆ, ಸ್ಕೂಲಲ್ಲಿ ಫನ್ ಫೇರು ಮಾಡ್ತಾರೆ, ಸ್ಕೂಲಲ್ಲಿ ಪಾರ್ಟಿನೂ ಮಾಡ್ತಾರೆ, ದಟ್ ಈಸ್ ಎ ಪಾರ್ಟ್ ಆಫ್ ಸ್ಕೂಲ್. ಅದನ್ನೆಲ್ಲ ಎಂಜಾಯ್ ಮಾಡಬೇಕು, ಇಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಆದ್ರೆ ಮುಖ್ಯ ಉದ್ದೇಶ ಏನು? ಜ್ಞಾನಾರ್ಜನೆ. ನಾನಿಲ್ಲಿ ಮಾರ್ಕ್ಸ್ ಅಂತ ಹೇಳ್ತಾ ಇಲ್ಲ, ಜ್ಞಾನಾರ್ಜನೆ ಅಂತ ಹೇಳ್ತಾ ಇರೋದು. ಸೊ ಈ ಶರೀರದಲ್ಲಿ ಭಗವಂತ ಕೂತಿದ್ದಾನೆ, ನಾವೆಲ್ಲರೂ ಸಹ ಮಾನವರಾಗಿ ಹುಟ್ಟಿದೀವಿ ಅಂದಾಗ್ಲೂ ಅಷ್ಟೇ ನಮ್ಮ ಮೂಲ ಉದ್ದೇಶ ಭಗವಂತನನ್ನ ತಿಳಿದುಕೊಳ್ಳೋದಾಗಿರ್ಬೇಕು. ಬೇರೆದಿಲ್ಲ ಅಂತ ನಾನು ಹೇಳ್ತಿಲ್ಲ, ಹೇಳಿಲ್ವಾ? ಆಸ್ ಎ ಸ್ಟೂಡೆಂಟ್ ಜ್ಞಾನಾರ್ಜನೆ, ಹಾಗೆ
ಮಾನವರಾಗಿ ಹುಟ್ಟಿದೀವಿ ಅಂದ ತಕ್ಷಣ ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮ ಮೂಲ ಕರ್ತವ್ಯವಾಗಿರುತ್ತೆ. ಆ ರೀತಿ ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರಜ್ಞನ ಬಗ್ಗೆ ತಿಳಿತಾ ತಿಳಿತಾ ಆಟೋಮೆಟಿಕಲಿ ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಮೂಡ್ತಾ ಬರುತ್ತೆ. ಹೇಗೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಜ್ಞಾನಾರ್ಜನೆಯನ್ನ ಮಾಡ್ತಾ ಮಾಡ್ತಾ ಮುಂದಿನ ಭವಿಷ್ಯದಲ್ಲಿ ಆ ಎಲ್ಲ ಜ್ಞಾನವನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾನೋ, ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಅಂದ ತಕ್ಷಣ ನಾನು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಭಗವಂತನ ಬಗ್ಗೆ ತಿಳಿತಾ ತಿಳಿತಾ ಈ ಕ್ಷೇತ್ರಜ್ಞನ ಬಗ್ಗೆ ತಿಳಿತಾ ನನಗೆ ಅರಿವಿಲ್ಲದೆ ನಾನು ಧರ್ಮ ಮಾರ್ಗದಲ್ಲಿ ಹೋಗ್ತೀನಿ, ನಾನು ಭಗವಂತನೆಡೆಗೆ ಚಲಿಸ್ತಾ ಹೋಗ್ತೀನಿ. ಇನ್ನೂ ಏನೆಲ್ಲ ಹೇಳ್ತಾನೆ ಭಗವಂತ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಕಾದು ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.